ನಮಸ್ಕಾರ ಜರು, ನಾವು ಇವಾಗ ಫೈನಲ್ ಆಗಿ ಮಾತಾಡ್ತಿದ್ದೀವಿ. ಬಿಗ್ ಬಾಸ್ ವೋಟಿಂಗ್ ಏನ್ ನಡೀತಿದೆ. ಸೊ ಮಂಗಳವಾರ ಬೆಳಗ್ಗೆ ಬಂದಿರುವಂತಹ ವೋಟಿಂಗ್ ಎಷ್ಟು ಬಿದ್ದಿದೆ ಯಾವ್ಯಾವ ಕ್ಯಾಂಡಿಡೇಟ್ಗೆ ಅಂತ ನೋಡ್ತಾ ಹೋಗೋಣ. ಸೊ ಪ್ರಪ್ರಥಮ ಬಾರಿಗೆ ಗಿಲ್ಲಿ ಅವರು ಕೂಡ ಇನ್ನ ಕೂಡ ವೋಟಿಂಗ್ ಮೇಲೆ ದಂಡಯಾತ್ರೆ ಮಾಡಿದ್ದಾರೆ. ಸೊ ಇವಾಗ ನಂಬರ್ 1 ಕೂಡ ಇರೋದು ಗಿಲ್ಲಿ ಅವರೇನೆ. ಕಿತ್ಕೊಂಡು ನುಗ್ತಾ ಇದಾರೆ ಗುರು, ಚಿತಲ್ ಪತಲ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ವೋಟಿಂಗ್ ಅಂತೂ ಎಲ್ಲ ಕ್ಯಾಂಡಿಡೇಟ್ಗೂ ಕಂಪೇರ್ ಮಾಡಿದ್ರೆ ಇವ್ರನ್ನ ಬೀಟ್ ಹೊಡಿಯಕ್ ಆಗೋದಿಲ್ಲ ಅನ್ನೋ ರೇಂಜಿಗೆ ಕಿತ್ಕೊಂಡು ನುಗ್ಗಿದ್ದಾರೆ. ಸೊ ಅವರ ಫ್ಯಾನ್ಸ್ಗಳು ಅಷ್ಟೇ ಕ್ರೇಜ್ ಇಂದ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನಾವು ಬೆಳಗ್ಗೆ ಮಾರ್ನಿಂಗ್ ಇಂದ ಇಲ್ಲಿವರೆಗೂ ಸಿಕ್ಕಿರುವಂತಹ ವೋಟಿಂಗ್ ಲೀಡಿಂಗ್ ನೋಡ್ತಾ ಹೋದ್ರೆ, ನಾವು ಮಂಗಳವಾರ ಏನ್ ನಡೆದಿದೆ ಅದು ಎಸ್ಟರ್ಡೇ ಆಗಿರೋದೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಸೊ ಇವತ್ತು ಆಗಿರೋದು ಮತ್ತೆ ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗಿಲ್ಲಿ ಅವರು 1,70,00,000ದಿಂದ 1,85,00,000ವರೆಗೂ ವೋಟಿಂಗ್ ಬಿದ್ದಿದೆ. ಪ್ರೆಸೆಂಟ್ ಇಲ್ಲಿವರೆಗೂ ಬಿದ್ದಿರುವಂತಹ ವೋಟಿಂಗು. ಸೊ ಅದ್ರ ಪ್ರಕಾರ ಹೋಯ್ತು ಅಂದ್ರೆ 36ರಿಂದ 38% ಗಿಲ್ಲಿ ಅವ್ರಿಗೆ ವೋಟಿಂಗ್ ಆಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 40% ಗಿಲ್ಲಿ ಅವರೇ ವೋಟಿಂಗ್ ಬೀಳಿಸಿದ್ದಾರೆ ಬಿಗ್ ಬಾಸ್ಗೆ. ಸೊ ರಕ್ಷಿತ್ ಅವ್ರಿಗೆ ನೋಡ್ತಾ ಹೋದ್ರೆ ಅವರು ಸೆಕೆಂಡ್ ಪ್ಲೇಸ್ ಅಲ್ಲೇ ಇದ್ದಾರೆ ಇವಾಗ್ಲೂ ಕೂಡ. ಸೊ ಎಸ್ಟರ್ಡೇ ಆಲ್ಸೋ ಸೇಮ್ ಸೆಕೆಂಡ್ ಪ್ಲೇಸ್ ಅಲ್ಲೇ ಇದ್ರು. ಅವ್ರಿಗೂ ಕೂಡ ಒಳ್ಳೆ ಸಪೋರ್ಟಿಂಗ್ ಇದೆ, ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ ಅಂತಾನೆ ಹೇಳ್ಬೋದು. ಅವರ ಪ್ರೆಸೆಂಟ್ ವೋಟಿಂಗ್ ಏನಿದೆ ಅಂದ್ರೆ 95 ಲಕ್ಷದಿಂದ 1,05,00,000ವರೆಗೂ ರೀಚ್ ಆಗಿದೆ. ಇವ್ರದ್ದು ಪರ್ಸೆಂಟೇಜ್ ವೈಸ್ ಅಲ್ಲಿ ನೋಡ್ತಾ ಹೋದ್ರೆ 20ಇಂದ 22% ಇದೆ ಗುರು. ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕಾವ್ಯ ಅವರೇ ಬಂದಿದ್ದಾರೆ. ಸೊ ಆಲ್ಸೋ ಎಸ್ಟರ್ಡೇ ನಾನು ಅಪ್ಲೋಡ್ ಮಾಡಿರೋದ್ರಲ್ಲೂ ಥರ್ಡ್ ಪ್ಲೇಸ್ ಅಲ್ಲಿ ಕಾವ್ಯ ರನ್ನಿಂಗ್ ಆಗಿದ್ರು. ಇವರ ವೋಟಿಂಗ್ ಬಂದ್ಬಿಟ್ಟಿದೆ ಆಲ್ ಓವರ್ ಟೋಟಲ್ 75 ಲಕ್ಷದಿಂದ 85 ಲಕ್ಷವರೆಗೂ ಪ್ರೆಸೆಂಟ್ ಇಲ್ಲಿವರೆಗೂ ವೋಟಿಂಗ್ ನಡೆದಿದೆ. ಅಂದ್ರೆ ಇವ್ರದ್ದು 16ರಿಂದ 18%ವರೆಗೂ ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಶ್ವಿನಿ ಅವ್ರದ್ದು ಬಂದ್ಬಿಟ್ಟಿದೆ 68 ಲಕ್ಷದಿಂದ 74 ಲಕ್ಷದವರೆಗೂ ವೋಟಿಂಗ್ ಬಿದ್ದಿದೆ. ಅಂದ್ರೆ ಅಮ್ಮಮ್ಮ ಅಂದ್ರೆ 15% ಇಂದ 17%ವರೆಗೂ ಇವ್ರದ್ದು ಹತ್ತತ್ರ ವೋಟಿಂಗ್ ಆಗಿದೆ. ಸೊ ಕಾವ್ಯವ್ರಿಗೂ ಇವ್ರಿಗೂ ಕಂಪೇರ್ ಮಾಡಿದ್ರೆ ಒಂದು 80,000 1,00,000 ವೇರಿಯೇಷನ್ ಅಲ್ಲಿ ರನ್ನಿಂಗ್ ಆಗ್ತಿದೆ. ಆಲ್ಮೋಸ್ಟ್ ಕಾವ್ಯ ಅವರ ಹತ್ರ ಬಂದಿದ್ದಾರೆ. ಯಾವಾಗ ಬೇಕಾದ್ರೂ ಕಾವ್ಯ ಅವ್ರನ್ನ ಬೀಟ್ ಹೊಡೆದು ಥರ್ಡ್ ಪ್ಲೇಸ್ಗೆ ಅಶ್ವಿನಿ ಅವ್ರು ಬರ್ಬೋದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಫಿಫ್ತ್ ಒಂದು ಯಾರು ನೋಡ್ಬೋದು ಅಂದ್ರೆ ರಘು ಅವರೇನೆ. ಸೊ ಅವ್ರದ್ದು ವೋಟಿಂಗ್ ಬಂದ್ಬಿಟ್ಟಿದ್ದೆ 45 ಲಕ್ಷದಿಂದ ಹಿಡಿದು 55 ಲಕ್ಷವರೆಗೂ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಆಗಿದೆ. ಸೊ ಅವ್ರದ್ದು ಪರ್ಸೆಂಟೇಜ್ ಅಲ್ಲಿ ನೋಡ್ತಾ ಹೋದ್ರೆ 10 to 12%ವರೆಗೂ ಅವ್ರಿಗೆ ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು. ಆಫ್ಟರ್ ಲಾಸ್ಟ್ ಒನ್ ಬಂದ್ಬಿಟ್ಟಿದೆ ಧ್ರುವಂತ್ ಅವರು. ಸೊ ಅವ್ರದ್ದು 30 ಲ್ಯಾಕಿಂದ 36-37 ಲ್ಯಾಕ್ವರೆಗೂ ವೋಟಿಂಗ್ ಆಗಿದೆ. ಅವ್ರದ್ದು ಪರ್ಸೆಂಟ್ ವೈಸ್ ಅಲ್ಲಿ ನಾವು ನೋಡ್ತಾ ಹೋಯ್ತು ಅಂದ್ರೆ 7ಇಂದ 9%ವರೆಗೂ ಪರ್ಸೆಂಟೇಜ್ ಆಗ್ಬೋದು. ಸೊ ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಶನಿವಾರ ನಡೆದಂತ ಕಿಚ್ಚ ಅವರ ಪಂಚಾಯಿತಿ ಏನಿತ್ತು, ಸೊ ಅದೇ ಮೇನ್ ಕಾರಣ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಫ್ಯಾನ್ಗಳು ಕೂಡ ಎಷ್ಟಾಗುತ್ತೆ ಅಷ್ಟು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಕಿಚ್ಚ ಅವರ ಚಪ್ಪಾಳೆನ ರಾಂಗ್ ಅಂತ ತೋರಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಕೊಳ್ಬಹುದು ನಾವು ಇದ್ರ ಮುಖಾಂತರ. ಬಟ್ ಈ ಸೀಸನ್ ತರ ಯಾವ ಸೀಸನ್ ಅಲ್ಲೂ ಇಷ್ಟು ವೋಟಿಂಗು ಇಷ್ಟು ಸಪೋರ್ಟು ಮಾಡಿಲ್ಲ ಮೇ ಬಿ ಅನ್ಕೊಳ್ತೀವಿ. ಸೊ ಆ ರೇಂಜಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನಪ್ಪಾ ಅಂದ್ರೆ ಪ್ರಪ್ರಥಮ ಬಾರಿಗೆ ಒಂದು ಕ್ಯಾಂಡಿಡೇಟ್ ಅಷ್ಟು ಡೇ 1ಇಂದನೂ ಇಲ್ಲಿವರೆಗೂ ಗೆಲ್ಲಿಸ್ಬೇಕು ಅಂತ ಏನಾದ್ರೂ ಫ್ಯಾನ್ಸ್ಗಳು ಆಗಲಿ ಯಾರೋ ಈ ಬಿಗ್ ಬಾಸ್ ಫ್ಯಾನೇ ಆಗಿರ್ಬೋದು, ಇಲ್ಲ ಅಂದ್ರೆ ಅಲ್ಲಿ ಇರುವಂತ ಸ್ಪರ್ಧಿಗಳ ಫ್ಯಾನ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾ ಇದ್ದಾರಪ್ಪ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ ಮಾತ್ರ. ಸೊ ಅವರು ಕೂಡ ಅಷ್ಟೇನೆ ದಂಡಯಾತ್ರೆ ಮಾಡ್ಕೊಂಡು ನುಗ್ತಾ ಇದ್ದಾರೆ. ಅವ್ರನ್ನ ವೋಟಿಂಗ್ ಅಲ್ಲಿ ಬೀಟ್ ಹೊಡೆಯೋ ಕ್ಯಾಂಡಿಡೇಟೇ ಇಲ್ಲ ಅನ್ನೋ ರೇಂಜ್ಗೆ ನುಗ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಡೋಣ, ಇನ್ನು ವೋಟಿಂಗ್ಗೆ ಸಮಯ ಬಂದ್ಬಿಟ್ಟು ಹತ್ತತ್ರ ಬಂದ್ಬಿಟ್ಟಿದೆ. ಸೊ ಈವ್ನಿಂಗ್ 6 ಗಂಟೆ ಅಷ್ಟೊತ್ತಿಗೆ 6 PM ಏನಿದೆ ಅಲ್ಲಿಗೆ ವೋಟಿಂಗು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇವಾಗ ಬಂದಿರೋ ಪ್ರಕಾರ ನಾಮಿನೇಟೆಡ್ ಮೇ ಬಿ ರಘು ಇಲ್ಲ ಧ್ರುವಂತಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಮಿಸ್ ಆಯ್ತು ಅಂದ್ರೆ ಕಾವ್ಯ ಅವರು ಕೂಡ ಇದರಲ್ಲಿ ಸೇರ್ಕೊಳ್ತಾರೆ. ಈ 3 ಕ್ಯಾಂಡಿಡೇಟ್ ಅಲ್ಲಿ 80% ಧ್ರುವಂತ್ ಇದ್ದಾರೆ. ಯಾಕೆಂದ್ರೆ ಇವಾಗ ವೋಟಿಂಗ್ ಏನ್ ಬಿದ್ದಿದೆ ಆ ವೋಟಿಂಗ್ ಪ್ರಕಾರ ನೋಡ್ತಾ ಹೋದ್ರೆ 80% ಧ್ರುವಂತ್ ಅವರೇನೆ. ಇನ್ನು ಬಿಗ್ ಬಾಸ್ ಪ್ರಕಾರ ಹೋಯ್ತು ಅಂದ್ರೆ ಮೇ ಬಿ ರಘು ಅವ್ರಿಗೂ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಕಾವ್ಯ ಅವ್ರಿಗೂ ಪ್ರಾಬ್ಲಮ್ ಆಗೋದು. ಬಿಗ್ ಬಾಸ್ ರೂಲ್ಸ್ಗಳ ಪ್ರಕಾರ ಹೋದಾಗ ಈ 3 ಜನರುಗಳಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ವೋಟಿಂಗ್ ಏನ್ ಬಿದ್ದಿದೆ ಆ ವೋಟಿಂಗ್ ಪ್ರಕಾರ ಹೋಯ್ತು ಅಂದ್ರೆ ನಾಮಿನೇಷನ್ ಇವಾಗ ಪ್ರೆಸೆಂಟ್ ಏನಿದೆ ಧ್ರುವಂತ್ ಅವರೇನೆ ಅತಿ ಕಡಿಮೆ ವೋಟ್ ಇರೋದು. ಸೊ ಅವರು ಒಳಗಡೆ ಕಿಚ್ಚವರ ಸಂಭಾಷಣೆ ಏನಿತ್ತು ಶನಿವಾರ ಅದೇ ಇದಕ್ಕೆ ಮೇನ್ ಕಾರಣ ಅಂತಾನು ಹೇಳ್ಕೊಳ್ಬಹುದು. ಅಷ್ಟು ಕಡಿಮೆ ಆಗಿದೆ ವೋಟಿಂಗು. ಬಟ್ ಫ್ಯಾನ್ಸ್ ಅಷ್ಟಿದ್ದಾರ ಇಲ್ವಾ ಅವರಿಗೆ ಅದಂತೂ ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಗಿಲ್ಲಿ ಅವರಂತೂ ಗುರು ದಂಡಯಾತ್ರೆ ಮಾಡಿದ್ದಾರೆ ಗುರು. ಗೆಲ್ಲೋರಲ್ಲಿ ಯಾವುದೇ ಡೌಟ್ ಇಲ್ಲ. ಪಕ್ಕ ಈ ಸಲ ಗಿಲ್ಲಿ ಅವ್ರದೇ ಕಪ್ಪು ಅಂತ ಹೇಳ್ಬೋದು. ಸೊ ಆ ರೇಂಜ್ಗೆ ಅವರು ವೋಟಿಂಗ್ ಅಲ್ಲಿ ಆಗಿರ್ಬೋದು ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲೂ ಆಗಿರ್ಬೋದು. ಸುಮ್ಮನೆ ಅವರಿಗೆ ಇಷ್ಟು ವೋಟಿವ್ ಫಾಲೋಯಿಂಗು ಫ್ಯಾನ್ಸ್ ಇಲ್ಲ.
ಎಂಟರ್ಟೈನ್ಮೆಂಟು ಆಗಿರ್ಬೋದು, ಮತ್ತೆ ಹೊರಗಡೆ ಬಂದಂಥ ಕೆಲವರು ಮಾತಾಡಿರೋ ಮಾತುಗಳಿಂದನೂ ಸೊ ಅವರಿಗೆ ಅಭಿಮಾನಿಗಳು ಇಷ್ಟು ಉಟ್ಕೊಂಡಿರ್ಬೋದು ಅಂತಲೇ ಹೇಳ್ಬೋದು. ಮತ್ತೆ ಏನಂದ್ರೆ ಅವರು ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಟ್ಯಾಲೆಂಟೆಡು, ಅವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು ಗಿಲ್ಲಿ ಅವ್ರನ್ನ. ಸೊ ಇಲ್ಲಿರೋ ಪರ್ಸನ್ಗಳಲ್ಲಿ ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್ ಇದೆ, ಅವನು ಎಲ್ಲ ಟ್ಯಾಲೆಂಟೆಡಲ್ಲೂ ಆಕ್ಟಿವ್ ಆಗಿರುವಂಥ ವ್ಯಕ್ತಿ. ಸೊ ಹಾಗಾಗಿ ಅವನಿಗೆ ಸಪೋರ್ಟ್ ಅಷ್ಟೊಂದಿದೆ ಗಿಲ್ಲಿ ಅವರಿಗೆ ಅಂತ ಕೂಡ ಹೇಳ್ಕೊಳ್ಬೋದು. ನೋಡೋಣ ನೆಕ್ಸ್ಟ್ ಎಷ್ಟಾಗುತ್ತೆ, ಈವ್ನಿಂಗ್ 6 PM ಅಷ್ಟರಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಬಂದಿರೋದು ನಮಗೆ ಬೇಸಿಕ್ ಮೂಲ ಮತ್ತು ಪ್ರೆಸೆಂಟ್ ಏನಿದೆ ಇವಾಗ ಅದರ ಆಧಾರದ ಮೇಲೆ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿರೋದು. ಇದು ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ, ಜನರಲ್ ಆಗಿ ಇವಾಗ ಪ್ರೆಸೆಂಟ್ ವೋಟಿಂಗ್ ನಡೆದಿರೋ ಪ್ರಕಾರ ಬಂದಿರುವಂಥ ಗ್ರಾಫಿಕ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಈವ್ನಿಂಗ್ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಆಫ್ಟರ್ ಕಲರ್ಸ್ ಕನ್ನಡವರು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.